ಶೋಭಾ ಕರಂದ್ಲಾಜೆ ಒಂದು ಆರೋಪ ಮಾಡಿದ್ದಾರೆ. ಇವರು ಕೂಡ ಅಡ್ಡವನ್ನು ಕೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಂತೂ ರಾಜೀನಾಮೆ ಕೊಟ್ಟು ಹೋಗಲಿ. ಈಗ ಇಷ್ಟೆಲ್ಲ ಅನಾಹುತ ಆಗಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಶೋಭನೆ ಕಾರಣ. ಶೋಭಾ ಮೇಡಮ್ಗೆ ಆರ್ ಅಶೋಕ್ ಕಂಡ್ರು ಆಗಲ್ಲ, ವಿಜೇಂದ್ರ ಕಂಡ್ರು ಆಗಲ್ಲ. ಇವರಿಬ್ಬರನ್ನು ಟಾರ್ಗೆಟ್ ಮಾಡಿ ಈ ಬಿಜೆಪಿ ಪಕ್ಷದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬೇಕಾದ್ರೆ ಈ ಅಮ್ಮನೇ ಕಾರಣ. ಈ ಅಮ್ಮನ್ನ ಫಸ್ಟ್ ಧರ್ಮಸ್ಥಳಕ್ಕೆ ಹೋಗಿ ನಿಲ್ಲಿಸಿದ್ರೆ ಅಶೋಕನ್ನ ಸೋಲಿಸಬೇಕು, ವಿಜೇಂದ್ರನ ಸೋಲಿಸಬೇಕು ಅಂತಕ್ಕಂಥದ್ದು ಅವರಿಬ್ಬರಿಗೂ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದೇ ಮೈಂಡ್ ಮಾಡಿರ್ತಕ್ಕಂಥದ್ದೇ ಈ ಅಮ್ಮನೇ, ಶೋಭಾ ಮೇಡಮ್ಮೆ. ಅದಕ್ಕೆ ನಮ್ಗೆ ಹೇಳ್ಬೇಕಾದ ನೆಸೆಸಿಟಿ ಅಮ್ಮ ಇಲ್ಲ. ನಾನು ಓಪನ್ ಆಗಿ ಚಾಲೆಂಜ್ ಮಾಡಿದ್ದೇನೆ. ಬಿಜೆಪಿಯವರು ಕರೆಕ್ಟಸಿಗೂ ನಮ್ಮನ್ನ ಕೇಳಲಿಲ್ಲ, ನನಗೆ ಹೆಬ್ಬಾರ್ಗೆ ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ರು, ಒಪ್ಕೊಂಡ್ರು, ಕ್ಷೇತ್ರಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟಿದ್ದಾರೆ, ಮತ ಹಾಕಿದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀವಿ. ಇವ್ರು ತಾಕತ್ತಿದ್ರೆ ಕಂಡಿಡಿಲಿ, ಇವ್ರನ್ನ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಮುಂದೆ ನಿಲ್ಲಿಸಿ, ಇವರು ಯಾರ್ಯಾರಿಗೂ ಅಶೋಕ್ ವಿರುದ್ಧ ಹೇಳಿದ್ದಾರೆ, ವಿಜೇಂದ್ರನ ವಿರುದ್ಧ ಮಾಡಿದ್ದಾರೆ ಅಂತೇಳಿ ಅವಾಗ ಗೊತ್ತಾಗ್ತದೆ. ಸೋಮಶೇಖರ್ನ ಕೆಣಕದ ಬೇಡ ಶೋಭಾ ಮೇಡಮ್ನವರು, ಗೊತ್ತಾಯ್ತಾ? ಕೆಣಕಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕಾಗ್ತದೆ. ಎರಡನೇದು ಈಶ್ವರಪ್ಪನವರು ನಾಲ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇದೆ. ನಾವು 17 ಜನ ಬಂದದಕ್ಕೆ ಈಶ್ವರಪ್ಪ ಮಂತ್ರಿ ಆದದ್ದು ಅಲ್ವಾ? ಮಂತ್ರಿ ಕಳ್ಕೊಂಡದ್ದು ನಮ್ಮಿಂದ ಏನಾರ ಕಳ್ಕೊಂಡ್ರ? ನಮ್ಮಿಂದೇನು ಮಂತ್ರಿ ಕಳ್ಕೊಂಡಿಲ್ಲ ಅವರು. ಆದ್ರೆ ನಾಲ್ಗೆನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಈಶ್ವರಪ್ಪನವ್ರಿಗೂ ಅವ್ರ ಏಜ್ಗೆ ನಾವು ಗೌರವ ಕೊಡ್ತೀವಿ. ಆದ್ರೆ ನಾಲ್ಗೆನ ಅರಿಬಿಡ್ತಕ್ಕಂಥದ್ದು ಇದೆಲ್ಲ ಸರಿ ಇಲ್ಲ.